ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಪುಷ್ಪ. ಆ್ಯಂಡ್ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತೀರಾ, ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಇವತ್ತು ಒಂದೊಂದು ಅನಾಮಲಿ ಸ್ಕ್ಯಾನಿಂಗ್ ಇದೆ. ಸೊ 5 ಮಂತ್ಸ್ ಕಂಪ್ಲೀಟ್ ಆಯಿತು. 6 ಮಂತ್ಸ್ ರನ್ನಿಂಗಲ್ಲಿ ಇದು ಅನಾಮಲಿ ಸ್ಕ್ಯಾನಿಂಗ್ ಇರುತ್ತೆ. ಸೊ ಮಾಡಿಸೋಣ ಅಂತ ಹೇಳಿ ಹಾಸ್ಪಿಟಲ್ಗೆ ಹೋಗ್ತಿದ್ದೀವಿ. ನಾನು ತುಂಬಾ ಖುಷಿಯಾಗಿದ್ದೀನಿ ಅಂತ ಹೇಳ್ಬೋದು. ಯಾಕಂದರೆ ಇದು ಅನಾಮಲಿ ಸ್ಕ್ಯಾನ್ ಅಲ್ವಾ, ಬೇಬಿದು ಏನು ಸ್ಕ್ಯಾನಿಂಗಲ್ಲೆಲ್ಲ ಫುಲ್ ಪಿಕ್ಚರ್ ತೋರಿಸ್ತಾರೆ. ಅಂದರೆ ಈ ಸರಿ ರಿಪೋರ್ಟಲ್ಲಿ ಎಲ್ಲನೂ ಬೇಬಿದು ಪ್ರತಿಯೊಂದು ಪಾರ್ಟ್ಸ್ನು ಡೀಟೇಲಾಗಿ ನೋಡ್ತಾರೆ. ಮೇಯ್ನ್ ಸ್ಕ್ಯಾನ್ ಅಂತ ಹೇಳ್ಬೋದು. ಇದು ಪ್ರೆಗ್ನೆನ್ಸಿಲಿ ಮೇಯ್ನ್ ಸ್ಕ್ಯಾನ್ ಅಂತ ಹೇಳ್ಬೋದು. ಅಂದರೆ ಬೇಬಿದು ಪಾರ್ಟ್ಗಳು ಎಲ್ಲ ಡೆವಲಪ್ ಆಗಿದೆಯಾ, ಮತ್ತು ಎಲ್ಲ ಒಂದು ನೈಲ್ಸಿಂದ ಹಿಡಿದು ಪ್ರತಿಯೊಂದು ಪಾರ್ಟ್ಸ್ಗಳನ್ನೂ ಸರಿ ಇದೆಯಾ, ಚೆನ್ನಾಗಿದೆಯಾ ಅಂತ ಹೇಳಿ ನೋಡ್ತಾರೆ. ಆ್ಯಂಡ್ ಅದನ್ನು ಮಾಡಿಸೋದಕ್ಕೆ ಹೊರಟಿದ್ದೀನಿ. ಸೊ ನಾನು ತುಂಬಾ ಖುಷಿಯಾಗಿದ್ದೀನಿ. ಸೊ ಆ ಪಿಕ್ಚರ್ ನೋಡೋಣ ಅಂತ ಹೇಳಿ, ಬೇಬಿ ಯಾವ ಥರ ಬಂದಿರುತ್ತೆ ಅಂತ ತುಂಬಾ ಕ್ಯೂರಿಯಸ್ ಆಗಿದ್ದೀನಿ. ಆ್ಯಂಡ್ ನೆಕ್ಸ್ಟ್ ಹಾಸ್ಪಿಟಲ್ಗೆಲ್ಲ ಕೆಲಸ ಮುಗಿಸಾಯಿತು. ಸ್ಕ್ಯಾನಿಂಗ್ ಎಲ್ಲ ಮಾಡಿಸಿ ಡಾಕ್ಟರಿಗೆ ತೋರಿಸಿ ಎಲ್ಲ ಮುಗೀತು. ಸೊ ಎಲ್ಲ ನಾರ್ಮಲ್ ಇದೆ ಅಂತ ಹೇಳಿದ್ರು. ಸೊ ಬೇಬಿದು ಗ್ರೋತು ಕೂಡ ಚೆನ್ನಾಗಾಗಿದೆ ಆ್ಯಂಡ್ ಎಲ್ಲ ನಾರ್ಮಲ್ ಆಗಿದೆ ಅಂತ ಹೇಳಿದ್ರು ಡಾಕ್ಟರು. ಆ್ಯಂಡ್ ನೆಕ್ಸ್ಟು ಹಾಸ್ಪಿಟಲ್ ಕೆಲಸ ಎಲ್ಲ ಮುಗಿಸಾದ್ಮೇಲೆ ನೆಕ್ಸ್ಟ್ ಊಟ ಎಲ್ಲ ಮಾಡಿಕೊಂಡು ಬೇಕ್ರಿಗೆ ಬಂದ್ವಿ. ನೆಕ್ಸ್ಟು ಪಾಪಗೆ ತಿಂಡಿ ಎಲ್ಲ ತಗೊಳ್ಳೋಣ ಅಂತ ಹೇಳಿ, ಮತ್ತು ನನಗೆ ಚಾಕ್ಲೇಟ್ ಎಲ್ಲ ಬೇಕಿತ್ತು. ಯಾಕೋ ಚಾಕ್ಲೇಟ್ಸ್ ತಿನ್ನಬೇಕು ಅನಿಸ್ತಿತ್ತು. ಪಾಪಗೆ ತಿಂಡಿ ಬೇಕ್ರಿ ಐಟಮ್ಸ್ ಅಂದರೆ ತೋರಿಸ್ತೀನಿ ಏನೇನು ತಿನ್ನಿಸ್ತೀನಿ ಅವಳಿಗೆ ನಾನು ಅಂತ. ನೆಕ್ಸ್ಟು ಚಾಕ್ಲೇಟ್ಸ್ ಎಲ್ಲ ತಗೊಂಡು ಫ್ರೂಟ್ಸ್ಗಳು ಬೇಕಿತ್ತು. ಫ್ರೂಟ್ಸ್ಗಳು ಖಾಲಿ ಆಗಿಬಿಟ್ಟಿತ್ತು ನನಗೆ. ಸೊ ತಗೊಳ್ಳೋಣ ಅಂತ ಬಂದ್ವಿ. ಹಂಗೇ ಒಂದು ಫ್ರೆಶ್ ಮ್ಯಾಂಗೋ ಸೀಸನ್ ಅಲ್ವಾ, ಸೊ ಮ್ಯಾಂಗೋ ತಿನ್ನೋಣ ಅಂತ ಹೇಳಿ ತೊಳೆಸ್ಕೊಂಡು ಅಲ್ಲೇ ಕಟ್ ಮಾಡಿಸಿ ತಿಂದ್ವಿ. ಚೆನ್ನಾಗಿತ್ತು. ಆ್ಯಂಡ್ ನೆಕ್ಸ್ಟ್ ಎಲ್ಲನೂ ತಗೊಂಡಾಯಿತು ಪಾಪಗೆ ಮತ್ತು ನನಗೆ. ಆ್ಯಂಡ್ ನೆಕ್ಸ್ಟ್ ಇನ್ನು ಹೊರಟ್ವಿ ಹಾಸ್ಪಿಟಲಿಂದ. ಆ್ಯಂಡ್ ಮತ್ತು ಇಲ್ಲಿ ಒಂದು ಟಿ ಶರ್ಟ್ಸ್ ಬೇಕಿತ್ತು ನನಗೆ. ಸೊ ಈ ಟೈಮಲ್ಲಿ ಟಿ ಶರ್ಟೇ ಕಂಫರ್ಟಬಲ್ ಅಂತ ಅನಿಸುತ್ತೆ. ಸೊ ಹಾಗಾಗಿ ಡ್ರೆಸ್ ಎಲ್ಲ ಸ್ವಲ್ಪ ಟೈಟ್ ಅಲ್ವಾ, ಸೊ ಹಾಗಾಗಿ ಟಿ ಶರ್ಟ್ಗಳು ಪರ್ಚೇಸ್ ಮಾಡೋಣ ಅಂತ ಹೇಳಿ, ಶಾಪಿಂಗ್ ಮಾಡೋಣ ಅಂತ ಹೇಳಿ ಬಂದ್ವಿ. ನೋಡ್ತಿದ್ದೆ ನಾನು, ಕ್ಲಾತ್ ವೈಸ್ ಎಲ್ಲ ಚೆನ್ನಾಗಿತ್ತು, ಕಾಟನ್ ಮೆಟೀರಿಯಲ್. ಸೊ ತಗೊಳ್ಳೋಣ ಅಂತ ಹೇಳಿ ಬಂದ್ವಿ. ಸೊ ಫ್ರೆಂಡ್ಸ್, ತಗೊಂಡೆಲ್ಲ ಆಯಿತು. ನೆಕ್ಸ್ಟ್ ಮನೆಗೆ ಬಂದಿದ್ದಾಯಿತು. ಆ್ಯಂಡ್ ನೋಡ್ತಿರ್ಬೋದು, ನನಗೆ ಮೇಯ್ನ್ಲಿ ನನಗೆ ಅಂತ ಹೇಳೋದಕ್ಕಿಂತ ಆರ್ವಿಗೂ ಇಷ್ಟ, ನನಗೂ ಇಷ್ಟ ಚಾಕ್ಲೇಟ್ಸು. ಇವಾಗ ಚಾಕ್ಲೇಟ್ಸ್ ನನಗೆ ಊಟ ಆದಮೇಲೆ ಸ್ವಲ್ಪ ತಿನ್ನಬೇಕು ಅಂತ ಅನ್ನಿಸ್ತಿರುತ್ತೆ. ಸೊ ಹಾಗಾಗಿ ಕಿಟ್ ಕ್ಯಾಟ್ ಮತ್ತು ಮಿಲ್ಕಿ ಬಾರ್, ಡೈರಿ ಮಿಲ್ಕ್ ಈ ಥರ ತರ್ತಿರ್ತೀವಿ. ಅಂದರೆ ಹಸ್ಬೆಂಡ್ ಬಂದಾಗಲೂ ತರ್ತಿರ್ತಾರೆ. ಈ ಸರಿ ಹಾಸ್ಪಿಟಲ್ಗೆ ಹೋಗಿದ್ವಲ್ಲ, ಎಲ್ಲ ಥರದ ಚಾಕ್ಲೇಟ್ಸು ತಂದ್ವಿ. ಈ ಥರ ಚಾಕ್ಲೇಟ್ ನನಗೆ ಇಷ್ಟ ಆಗುತ್ತೆ. ಸೊ ಹಾಗಾಗಿ ಈ ಥರ ಚಾಕ್ಲೇಟ್ಗಳು ಎಲ್ಲನೂ ತಂದ್ವಿ. ಅಂದರೆ ಆರ್ವಿಗೂ ಕೂಡ ಕೊಡ್ತಿರ್ತೀನಿ, ಅಂದರೆ ಜಾಸ್ತಿ ಏನಿಲ್ಲ. ಈ ಸಾರಿ ಈ ಥರ ತಂದರೆ, ಜಾಸ್ತಿ ತಂದುಬಿಟ್ರೆ 1 ಬೈ ಡೇ ಕೊಡ್ತಿರ್ತೀನಿ. ಅವಳು ಚಾಕ್ಲೇಟ್ ಅಂದರೆ ತುಂಬ ಇಷ್ಟ, ಅಂದರೆ ಜಾಸ್ತಿ ಕೊಡೋದಕ್ಕೆ ಹೋಗಲ್ಲ. ಆ್ಯಂಡ್ ಮೂಂಗ್ ಇರುತ್ತಲ್ಲ, ಅದು ಇದೊಂದೆರಡು ಪ್ಯಾಕ್ ತಂದು ಇಟ್ಕೊಂಡಿರ್ತೀನಿ ಅವಳು ಕೇಳಿದಾಗ ಕೊಡೋದಕ್ಕೆ. ಆ್ಯಂಡ್ ಬೆಣ್ಣೆ ಬಿಸ್ಕೆಟ್ ಅಂತ ಹೇಳಿ ತಗೊಂಡೆ ನಾನು. ನನಗೆ ಬೆಣ್ಣೆ ಬಿಸ್ಕೆಟ್ ಈ ಟೈಮಲ್ಲಿ ತುಂಬಾ ತಿನ್ನಬೇಕು ಅನಿಸುತ್ತೆ. ಸೊ ಹಾಗಾಗಿ ಬೆಣ್ಣೆ ಬಿಸ್ಕೆಟು. ಆ್ಯಂಡ್ ನೆಕ್ಸ್ಟು ಇದು ಬನಾನಾ ಚಿಪ್ಸ್, ಇದು ಬಾಳೆಕಾಯಿದು ಚಿಪ್ಸ್ ಇರುತ್ತಲ್ಲ, ಆರ್ವಿಗೆ ತುಂಬ ಇಷ್ಟ ಇದು. ಇದನ್ನು ಕೊಡ್ತಿರ್ತೀನಿ, ಅವಳಿಗೆ ತುಂಬಾ ಇಷ್ಟ. ಸಂಜೆ ಹಾಲು ಕುಡಿಸ್ಬೇಕಾದ್ರೆ. ಸೊ ಫ್ರೆಂಡ್ಸ್, ಇವಾಗ ನಾನು ನನ್ನದು ಅನಾಮಲಿ ಸ್ಕ್ಯಾನಿಂಗ್ದು ರಿಪೋರ್ಟ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಿದ್ದೀನಿ. ಡಾಕ್ಟರ್ ನನಗೆ ಬೇರೆ ಕಡೆ ಸ್ಕ್ಯಾನ್ ಮಾಡಿಸ್ಕೊಳಕ್ಕೆ ಹೇಳಿದರು, ಅನಾಮಲಿ ಸ್ಕ್ಯಾನಿಂಗು. ಯಾಕಂದರೆ ನಾವು ಹೋಗೋ ಅಷ್ಟರಲ್ಲಿ ಒಂದು 4-5 ಮೆಂಬರ್ಸ್ ಅಂದರೆ ಪ್ರೆಗ್ನೆಂಟ್ಗಳು ಅಲ್ಲಿ ಎಂಟ್ರಿ ಮಾಡಿಸ್ಬಿಟ್ಟಿದ್ರು ಅನಾಮಲಿ ಸ್ಕ್ಯಾನಿಂಗ್ ತೋರಿದು. ಸೊ ಒಂದು ದಿನಕ್ಕೆ ಒಂದು 4-5 ಅನಾಮಲಿ ಸ್ಕ್ಯಾನಿಂಗೇ ಮಾಡೋದು. ಸೊ ಬೇರೆ ಕಡೆ ಮಾಡಿಸ್ಕೊಳ್ಳಿ ಆಚೆ ಅಂತ ಹೇಳಿ ಡಾಕ್ಟರ್ ಹೇಳಿದ್ರು. ಸೊ ಹಾಗಾಗಿ ಬೇರೆ ಕಡೆ ನಾವು ಮಾಡಿಸ್ಕೊಂಡು ಬಂದ್ವಿ. ಸೊ ಮಾಡಿಸ್ಬಿಟ್ಟು ಡಾಕ್ಟರ್ಗೆ ತೋರಿಸ್ಬಿಟ್ಟು ಬಂದ್ವಿ. ಸೊ ನನಗೆ ಇದು ಅನಾಮಲಿ ಸ್ಕ್ಯಾನಿಂಗ್ ಮಾಡಿಸ್ಬೇಕಾದ್ರೆ 22 ವೀಕ್ಸ್ 3 ಡೇಸ್ ಆಗಿತ್ತು, ನೋಡ್ತಿರ್ಬೋದು ರಿಪೋರ್ಟಲ್ಲಿ. ಆ್ಯಂಡ್ ಬೇಬಿದು ಹಾರ್ಟ್ ರೇಟ್ ಅಂದರೆ ಹಾರ್ಟ್ ಬೀಟ್ ಕೂಡ 145 ಇತ್ತು. ಸೊ ಎಲ್ಲ ನಾರ್ಮಲ್ ಇದೆ, ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ರು ಡಾಕ್ಟರು. ಪ್ಲಾಸೆಂಟ ಬಂದು ಈ ಸರಿ ನನ್ನದು ಪೋಸ್ಟೀರಿಯರ್ ಇದೆ. ಲಾಸ್ಟ್ ಟೈಮು ಅಷ್ಟೇ ಪೋಸ್ಟೀರಿಯರ್ ಇತ್ತು. ಸೊ ಆ್ಯಂಡ್ ಇದು ಬಾಡಿ ವೆಯ್ಟ್, ಬೇಬಿದು ವೆಯ್ಟ್ ಅಂತ ಅನಿಸುತ್ತೆ. ಸೊ 5
33 GMS ಪ್ಲಸ್ 80 GMS ಅಂತ ಇದೆ. ಸೊ ಮೇ ಬಿ ಬೇಬಿ ವೆಯ್ಟ್ ಅಂತ ಅನಿಸುತ್ತೆ ಇದು. ಸೊ ಆ್ಯಂಡ್ ನೆಕ್ಸ್ಟು ಇಲ್ಲಿ ನೋಡ್ತಿರ್ಬೋದು ಬೇಬಿದು ಅಂದರೆ ಸ್ಕ್ಯಾನಿಂಗ್ ಪಿಕ್ಚರ್ ಇದು. ಸೊ ನಾನು ತುಂಬ ಕ್ಲಿಯರಾಗಿ ಬರುತ್ತೆ ಅಂದ್ಕೊಂಡೆ, ಫೇಸ್ ಎಲ್ಲ ಬರುತ್ತೆ ಅಂತ ಅಂದ್ಕೊಂಡೆ, ಬಟ್ ಇಲ್ಲ. ಅಂದರೆ ಲಾಸ್ಟ್ ನಾನು NT ಸ್ಕ್ಯಾನ್ ಮಾಡಿಸಿದ್ನಲ್ಲ, ಅದರಲ್ಲಿ ಸ್ವಲ್ಪ ಗೊತ್ತಾಗ್ತಿತ್ತು ಬೇಬಿ ಎಲ್ಲ, ಬಟ್ ಈ ಸಾರಿ ಎಲ್ಲ ಅಷ್ಟೊಂದು ಏನು ಗೊತ್ತಾಗ್ತಿರ್ಲಿಲ್ಲ. ತಲೆ ಇದು ಫಸ್ಟ್ ನೋಡ್ತಿರ್ಬೋದು, ಫಸ್ಟ್ ಒನ್ನಲ್ಲಿ ಮೇಲ್ಗಡೆ ತಲೆ ಅದು ಗೊತ್ತಾಗ್ತಿದೆ. ನೆಕ್ಸ್ಟು ಅದರಿಂದ ಕೆಳಗಡೆ ಇರೋದು ಬೆನ್ನು ಎಲ್ಲ ಕಾಣಿಸ್ತಿದೆ. ಆ್ಯಂಡ್ ಸ್ವಲ್ಪ ಫೇಸ್ ಸ್ವಲ್ಪ ಕಾಣಿಸ್ತಿದೆ. ಅದೊಂದು ಬೇಜಾರಾಯಿತು, ಸರಿ ಕಾಣಿಸ್ತಿಲ್ವಲ್ಲ ಅಂತ ಹೇಳಿ, ಬಟ್ ಏನು ಮಾಡೋದಕ್ಕಾಗಲ್ಲ. ಒಟ್ಟಿನಲ್ಲಿ ಬೇಬಿ ನಾರ್ಮಲ್ ಆಗಿದೆ ಅಂತ ಹೇಳಿದ್ರಲ್ಲ, ಅದೊಂದು ಖುಷಿ ಆಯಿತು. ಸೊ ಫ್ರೆಂಡ್ಸ್, ಇದಾಗಿತ್ತು ನನ್ನ ಏನು 6th ಮಂತ್ ಅನಾಮಲಿ ಸ್ಕ್ಯಾನಿಂಗ್ ಅಂತ ಹೇಳ್ಬೋದು. ಐ ಹೋಪ್ ಈ ವ್ಲಾಗ್ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತಾ, ಇನ್ನು ನೆಕ್ಸ್ಟ್ ವ್ಲಾಗಲ್ಲಿ ನಾನು ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.